ಫಸ್ಟ್ ಕೊಡ್ತಾ ಇದ್ದಾನೆ. ಹಾಯ್, ಮೈಸೂರು ದಸರಾ ಅದು ಮದ ಬಂದೈತಂತೆ ಇದಕ್ಕೆ. ಓಪನ್ ಆಗಿಲ್ಲ ಗುರು ಬಂಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೂಟೆಕ್ಸ್ ಕನ್ನಡಿಗ ಫ್ರಮ್ ಮೈಸೂರು ಗಾಯ್ಸ್. ಇವತ್ತು ಮೈಸೂರಿಂದ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ ಗಾಯ್ಸ್. ಸಿಕ್ಕಿದ್ರೆ ಯಾರು ಜೊತೆಲಿ ಕರ್ಕೊ ಹೋಗ್ತೀನಿ, ಇಲ್ಲದೆ ನಾನು ಒಬ್ಬನೇ ಹೋಗ್ತೀನಿ. ಎಕ್ಸ್ಪೀರಿಯೆನ್ಸ್ ಮಾಡೋಣ. ಚಿಕ್ಕ ವಯಸ್ಸಲ್ಲಿ ಹೋಗಿದೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ ಅಷ್ಟೇ, ಸ್ಕೂಲಿಂದ. ಅದು ಬಿಟ್ಟರೆ ಹೋಗಿಲ್ಲ. ಸೆಕೆಂಡ್ ಟೈಮ್ ಇದು ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೆ. ಸಪೋರ್ಟ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಬ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಬೆಳಗಿನ ಜಾವ 7:30 ಆಗಿದೆ. 9:30 ಒಂದು ಸೆಷನ್ ಇದೆ. ಒಟ್ಟಿನಲ್ಲಿ 9:30 ಒಂದಿದೆ. ಡೈಲಿ 2 ಸೆಷನ್ ಇರುತ್ತೆ ದುಬಾರೆ ಫಾರೆಸ್ಟಲ್ಲಿ. ನಾನು ಸರ್ಚ್ ಮಾಡಿರೋ ಪ್ರಕಾರ ಬೆಳಗ್ಗೆ ಒಂದು, ಆಫ್ಟರ್ನೂನ್ ಒಂದು, ಈವ್ನಿಂಗ್ ಟೈಮು 4:30 to 5:30 ಅನಿಸುತ್ತೆ. ಟಿಕೆಟ್ ಪ್ರೈಸ್ ಏನು ನಮಗೂ ಗೊತ್ತಿಲ್ಲ ಕನ್ಫರ್ಮ್ ಆಗಿ. ಇಷ್ಟೇ ಟಿಕೆಟು ಅಂತ ಅದು ಹೇಳಿಲ್ಲ. 100 to 150 ಒಳಗಿರ್ಬೋದು, 100 ಮೇಲಿರ್ಬೋದು ಟಿಕೆಟು ಅಂತ. ನಾನು ಹೋಗಿದ್ದು ಚಿಕ್ಕ ವಯಸ್ಸಿನಲ್ಲಿ. ವೈಲ್ಡ್ ಲೈಫ್ಸ್ ಅಂದರೆ ತುಂಬ ಇಷ್ಟ ಆಗಿದೆ. ನಮ್ಮ ಮನೆಯಲ್ಲಿ ನೋಡಿದ್ರೆ ನೀವು ಮಿನಿ ಝೂನೇ ನೋಡ್ಬೋದು. ಒಂದ್ಸಲ ತೋರಿಸ್ತೀನಿ ನಮ್ಮ ಮನೇಲಿರೋ ಪ್ರಾಣಿಗಳನ್ನೆಲ್ಲ. ಒಂದು 3 ನಾಯಿ ಇದ್ದಾವೆ, 1-2 ಬೆಕ್ಕಿದ್ದಾವೆ. ಎಲ್ಲರಿಗೂ ಪ್ರಾಣಿಗಳಂದ್ರೆ ಇಷ್ಟ, ನನಗೂ ಪ್ರಾಣಿಗಳಂದ್ರೆ ಇಷ್ಟ. ಅದರಲ್ಲಿ ನನಗೆ ವೈಲ್ಡ್ ಲೈಫ್ ಅಂದರೆ ತುಂಬ ಇಷ್ಟ. ಆಲ್ಮೋಸ್ಟ್ ಈ ಮಡಿಕೇರಿ, ಸಕಲೇಶ್ಪುರ ಈ ಸೈಡೆಲ್ಲ ನೋಡಬೇಕಾಗಿರೋ ಜಾಗ ಎಲ್ಲ ನಾನು ನೋಡ್ಬಿಟ್ಟಿದ್ದೀನಿ ನಾನಂತೂ. ಬಟ್ ಆವಾಗ ನಾನು ಇನ್ನೂ ಬ್ಲಾಗಿಂಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಮಾಡಬೇಕು ಅಂತ ಇದೆ. ಬಟ್ ಸಮ್ ರೀಸನ್ಸ್ ಇಂದ ಆಗಿರಲಿಲ್ಲ. ಹಾಯ್, ನಾ ಕ್ಲೋಸ್ ಆಗಿದೆಯಾ? ಓಪನ್ ಆಗಿಲ್ಲ ಗುರು ಬಂಕು. ಮುಂದೆ ಇಲ್ಲೊಂದು ಬಂಕ್ ಇದೆ, ನೋಡಬೇಕು. ಇಂಡಿಯನ್ ಆಯಿಲ್ ಅನ್ಸುತ್ತೆ. ಇಲ್ಲಿ ಹಿಂದೆ ಇರೋ ಬಂಕು ಓಪನ್ ಆಗಿಲ್ಲ. ಅಲ್ಲಿ ಐಶ್ವರ್ಯ ಪೆಟ್ರೋಲ್ ಬಂಕ್ ಓಪನ್ ಆಗಿತ್ತು, ಮಿಸ್ ಮಾಡ್ಕೋಬಿಟ್ಟೆ. ನೋಡೋಣ ಇಲ್ಲೊಂದ್ಸಲಿ. कहाँ से? ಮುರಳಿನ ಮೂಟೆಗಳು ಹಾಕೋರೆ ಗೈಸ್. ಆರಾಮಾಗಿ ನಡ್ಕೊ ಹೋಗ್ಬೋದು. तो कैश भी रहेगा. ಅದರ್ ಡೇಸು 120, ವೀಕೆಂಡ್ ಟೈಮ್ 140 ಅಲ್ಲ. ಅಣ್ಣ ಹೇಳಿದ್ರು 11 ಗಂಟೆಗೆ ಫೀಡಿಂಗ್ ಸ್ಟಾರ್ಟು. 11 ಗಂಟೆಗೆ ಫೀಡಿಂಗು ಕೊಡ್ತಾರೆ. ಎಲಿಫೆಂಟ್ ರೈಡ್ ಇಲ್ಲ ಆದರೆ. ನನ್ನ ಮುಂದೆ ಒಂದು ಆನೆ ಐತೆ. ಹಿಂಗೆ ತಿಂತ ಇದ್ದು ನೋಡಿ. ಅದು ಆನೆ ಜೊತೆ ಸೆಲ್ಫಿ ತಗೋಬೇಕಂತೆ. ಪಕ್ಕದಲ್ಲಿ ಹೋಗ್ಬಿಟ್ಟು ಫಸ್ಟ್ ಕೊಡ್ತಾ ಇದ್ದೆ ಆನೆ. ತಲೆ ಹೆಂಗಾಡಿಸ್ತಾ ಇದ್ ನೋಡೋದು. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ. ನೆಕ್ಸ್ಟ್ ಪೋಸ್ ಅಣ್ಣ. ನೆಕ್ಸ್ಟು ಇದ್ರ ಹೆಸ್ರೇನು? ಬಬ್ರುವಾನ. ಫ್ರಂಟ್ ಲುಕ್ ಮಸ್ತ್ ಇದೆ ಮಾತ್ರ ಆನೆದು. ಈ ಹುಡುಗ ಕರಡಿ ಅಂತಿದೆ, ನಾನು ಕರಡಿ ಅಂದೆ ಗುರು. ಅದ್ರ ಹೆಸರು ಬಬ್ರುವಾನ ಅಂತೆ. ಅಣ್ಣ ಹೆಸರೇನು? ಸಾರಥಿ. 1 ಸೆಕೆಂಡ್ ಕನ್ಫ್ಯೂಸ್ ಮಾಡ್ಬಿಟ್ರತ್ತ. ಪಾರ್ವತಿನ ಸಾರಥಿನ ಅಂತ. ಇದು ಸಾರಥಿ, ಇದು ಬಬ್ರುವಾಹನ. ಸಾರಥಿ ಮೇಲಿರೋ ಸೊಪ್ಪಿಗೆ ಸ್ಕೆಚ್ ಆಗ್ತಾವನೆ, ಸಿಗ್ತಾ ಇಲ್ಲ ಅಂತ. ಗುರು ಉಚ್ಕೊಳ್ತಾವನೆ ಗುರು. ನೋಡ ಏನ್ ಟೆಕ್ನಿಕ್ಕು.
ನೀನು ಹೋಗಿ ಕೆರ್ಕಡ ಮಸ್ತ್. ಏಜು 29 ವರ್ಷ ವಯಸ್ಸು. ಇದ್ರ ಹೆಸರು ಕರಡಿನ ಅಣ್ಣ? ಬಬ್ರುವಾನ. ಅದೇ ಬಬ್ರುವಾನ ಕರಡಿ ಎರಡು ಒಂದೇ. ಮೈಸೂರು ದಸರಾ ಯಾವ್ದು ಅಟೆಂಡ್ ಮಾಡೋದಿಲ್ವಾ ಅಣ್ಣ ಇಲ್ಲಿ? ಎಲ್ಲಿ ಯಾವ್ದು? ಕಾವೇರಿ, ಹೇಮಾವತಿ, ಧನಂಜಯ, ಸುಗ್ರೀವ, ಕಂಜನ. ಅದ ಕಂಜನ ಅದು. ಬಬ್ರುವಾಹನ ಕರಡಿ ಎರಡು ಒಂದೇ ಗಾಯ್ಸ್. ಇದ್ರ ಹೆಸ್ರೆ ಎಲ್ಲ ಫೈಟಿಂಗ್ ಮಾಡಿದಂತೆ. ನೋಡ್ತೀನಿ, ಸಿಕ್ಕಿದ್ರೆ ಕ್ಲಿಪ್ ಹಾಕ್ತೀನಿ ಅದ್ರ ಫೈಟಿಂಗ್ದು. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಅಣ್ಣ ಹೆಸರೇನಿದ್ರದು? ಕಂಜನ್. ಮೈಸೂರು ದಸರಾ ಅದು. ಮೈಸೂರು ದಸರಾದಲ್ಲಿ ಅಟೆಂಡ್ ಮಾಡೋವನೇ ಇದು. ಮೇಲೆ ಎಲ್ಲ ಮಣ್ಣಾಕಬಿಟ್ಟವನೆ. ಸಿಂಗಲ್ ಅಂತ ಗಾಯ್ಸ್, ಒಂದಂತ ಇಲ್ಲ ಅದಕ್ಕೆ. ಜೈ ಮಾರ್ತಾಂಡ ಫುಲ್ಲು ಫೀಲಿಂಗ್ ಅಲ್ಲವನೇ. ಓ ಕಂಡಿ ಮೈಯೆಲ್ಲ ಫುಲ್ ಕೊಳೆ ಮಾಡ್ಕೊಳ್ತಾವನೆ. ಜಯ ಮಾರ್ತಾಂಡ. ಇವ ಮಾಣಿಕ್ಯ. ಓ ಏನ್ ವಾಕಿಂಗ್ ಸ್ಟೈಲು. ಹೆಸರೇನಣ್ಣ? ಪ್ರಶಾಂತ್. ಎಲ್ಲರಿಗೂ ಕಲ್ಲು ಹೊಡಿತಾವನೆ ಗೈಸ್. ಮದಾನೇ ನೋಡಿದೀರಾ? ಮದ ಬಂದೈತಂತೆ ಇದಕ್ಕೆ. ಅಣ್ಣ ಹೆಸರೇನು? ಸುಗ್ರೀವನಿಗೆ ಮದ ಉಂಟು, ಅದಕ್ಕೆ ಒಂಟಿಯಾಗಿ ಕಟ್ಟಾಕೋರೆ. ಆ ಕಡೆ ಈ ಕಡೆ ಗಲ್ಲ ಆಯ್ತಾರ, ಗಲ್ಲದಲ್ಲಿ ಏನೋ ಒಂದು ಸಲೈವ ಸುರಿತೈತಲ್ಲ, ಅದೇ ಮದ ಅಂತೆ. ಅದೊಂದೇ ಒಂದು ಮನೇಲಿ ಕಟ್ಟಾಕೋರೆ. ಆ ಟಿಕೆಟ್ ಆಡಿಸ್ಬಿಡ್ಲಿ ಅಂತ. ಅಡ್ವೆಂಚರು. 11 ಗಂಟೆಗೆ ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇದು ಥರ ಕಂತೆಗೆ 50 ರೂಪಾಯಿ ಒಂದ್ಸರಿ ಫೀಡಿಂಗ್ ಮಾಡಿಸೋಕ್ಕೆ. ಯಾವ ಮನೆಗಾರು ಮಾಡಿಸ್ಬೋದು. ಓ ಎತ್ತೋಳ್ತು ಗುರು ಆನೆ. ಹೆಸರು ಅಣ್ಣ? ಮಾರ್ತಾಂಡ. ಚಿಕ್ಕ ಆನೆ ಗುರು. ಐಸ್ ನಮ್ಮ ಹಿಂದೆ ಹೆಂಗೆ ಆನೆ ಬರ್ತೈತೆ, ಆನೆ ಜೊತೆ ನಾವು ಬರ್ತಾ ಇದೀವಿ. ಅಲ್ಲ ಎಲ್ಲ ಎದ್ರೋದ್ರ ಜೊತೆಗೆ ತಗೋ ಎಲ್ಲರಿಗೂ ನೀರು ಹಾಕ್ತಾ. ಕಂಜನ್ ಅವನ್ ಸ್ನಾನ ಮಾಡ್ದೆ, ಎಲ್ಲರಿಗೂ ಸ್ನಾನ ಮಾಡಿಸ್ತಾವನಿದ್ರು. 500 ರೂಪಾಯಿ ಅಂತೆ ಗುರು ಸ್ನಾನಕ್ಕೆ. ಆನೆಗೆ ಸ್ನಾನ ಮಾಡ್ಸಕ್ಕೆ 500 ರೂಪಾಯಿ. 500 ರೂಪಾಯಿ ಸಖತ್ ವೇಸ್ಟು ಸ್ನಾನ ಮಾಡ್ಸಕ್ಕೆ. ಅಷ್ಟೇ ಗೈಸ್, ಒಂದು 5 ನಿಮಿಷಕ್ಕೆ 500 ರೂಪಾಯಿ ಒಂದು ಆನೆಗೆ ಸ್ನಾನ ಮಾಡ್ಸಕ್ಕೆ. ಡಿಸ್ಟರ್ಬಿಂಗ್ ಮಾಡ್ತೀಯಾ?
ಎಲ್ಲಾರ್ಗು ನೀರು ಹರಿಸ್ತೈತೆ ಅತ್ತಾಗೆ. ಮಸ್ತ್ ಉಂಟು ಇದಂತೂ. ಮಸ್ತ್ ಎಲ್ಲಾರನ್ನೂ ರಿಟರ್ನ್ ಕರ್ಕೊ ಹೋಯ್ತಾವ್ರೆ ಸ್ನಾನ ಮಾಡಿಸ್ಬಿಡಿ. 5 ನಿಮಿಷ 500 ರೂಪಾಯಿ ಸ್ನಾನ ಮಾಡಿಸ್ಲಿಕ್ಕೆ. ಫೋಟೋ ತಗೊಂಡು. ನನ್ನ ಹೆಸರೇನು? ವನರಾಜ್. ಅಣ್ಣ ಹೆಸರೇನು ಎರಡ್ರದ್ದು? ವಿಜಯ, ಶ್ರೀ ವಿಜಯ. ವಿಜಯ ಶ್ರೀ ವಿಜಯ. ಎಷ್ಟು ತಲಾಟೆ ಮಾಡ್ತಾ ಉಂಟು ಅಂದ್ರೆ ಯಾನೇ ಅಲ್ಲೋಗಿ ಸೊಪ್ಪು ತಿಂತಾವನೆ. ಅಣ್ಣ ಹೆಸರೇನು? ಹರ್ಷ. ಹರ್ಷ ಅಂದ್ರೆ 99.99% ಬರೀ ಹುಡುಗಿರ್ ವಾಯ್ಸ್ ಬರುತ್ತೆ. ಅಣ್ಣ ಅದ್ರೊಳಗೆ ಇಟ್ಟಿರೋ ಆನೆಗಳು ಯಾವುದು? ಟ್ರೈನಿಂಗಾ ಇದೆಯಾ? ಅದ್ರೊಳಗೆ ಇದೆ ಅಲ್ವಾ? ಟೋಟಲ್ ಎಷ್ಟು ಆನೆಗಳಿದೆ ಅಣ್ಣ ಇಲ್ಲಿ? 27 ಆನೆ. ಫುಲ್ ಲಾಸ್ಟಲ್ಲಿ ನಾವೇ ಹೋಗ್ತಾ ಇರೋದು. ಆನೆಗೆಲ್ಲ ವೆಯ್ಟ್ ಮಾಡಿ ಇವಾಗೆಲ್ಲ ರೆಸ್ಟ್ ಅಣ್ಣ ಇವಕ್ಕೆ. ಈ ಸೈಡ್ ಫುಲ್ ಕಾಡ ಇದು. ಓಕೆ, ಮತ್ತೆ ರಿಟರ್ನ್ ಬರ್ತಾವ ಅವು? ಸ್ಕೂಲಲ್ಲಿ ಎಲ್ಲೋ ಟ್ರಿಪ್ ಕರ್ಕೊಂಡ್ಬಂದಿದ್ರು. ಇಲ್ಲೂ ಬೋಟಿಂಗ್ ಇತ್ತಲ್ವ ಅಣ್ಣ ಆ ಸೈಡಿಂದ ಈ ಸೈಡಿಗೆ ಬರೋಕ್ಕೆ. ನೀರು ಜಾಸ್ತಿ ಇದ್ದಾಗ ಮಾತ್ರ ಚೆನ್ನಾಗೈತೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು. ಮೀನ್ಸ್ ಸ್ನಾನ ಮಾಡಿಸ್ತೀವಿ ಅದು ಇದು ಅಂದರೆ 500 ರೂಪಾಯಿ ಒಬ್ರಿಗೆ ಚಾರ್ಜ್. ಇಲ್ಲಿ ಅಡ್ವೆಂಚರ್ ಏನು ಗೊತ್ತಾ? ನೀರಲ್ಲಿ ನಡ್ಕೋಗೋದೇ ಒಂದು ಅಡ್ವೆಂಚರ್ ಫುಲ್ಲು ಜಾಸ್ತಿ. ಮಳೆಗಾಲದಲ್ಲಿ ಬೋಟಿಂಗ್ ಉಂಟಂತೆ, ಮಳೆ ಇಲ್ಲದೆ ಇರೋ ಟೈಮಲ್ಲಿ ಈ ಥರ ಅಡ್ವೆಂಚರಾಗಿ ನಡ್ಕೋಗೋದು ನೀರಲ್ಲಿ ಅಂತ ಗೊತ್ತುಂಟಾಗ ಆಯ್ಸೆಲ್ಲ ಇಲ್ಲೇ ಸ್ನಾನ ಮಾಡ್ತಾ ಇದ್ರಿಗೆ ಆಯ್ಸುತ್ತೆ. ಜಿಂಕೆಲೆ ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ ಅಂದರೆ ಸೈಡಲ್ಲಿ ಸಖತ್ತಾಗಿದೆ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಇದು ಅಂತ. ನನಗೂ ಗೊತ್ತಿಲ್ಲ. ರೋಡ್ ಸೈಡಲ್ಲಿ ಇದೆ, ಮಡಿಕೇರಿ ಇದು ಅನಿಸುತ್ತೆ. ಮೇಲ್ಗಡೆ ಕಾಫಿ ಎಸ್ಟೇಟ್ ಉಂಟು. ಯಾವ ಇದು ಕಮೆಂಟ್ ಮಾಡಿ ಗೊತ್ತಿದ್ರೆ ಯಾರು. ನನಗಂತೂ ಗೊತ್ತಿಲ್ಲ. ರೋಡ್ ತುಂಬ ಬೆಳೆದೈತೆ, ಚೆನ್ನಾಗೈತೆ ನೋಡಿ. ಸೈಡಲ್ಲಿ ಫುಲ್ ಸಖತ್ತಾಗಿ ಬೆಳೆದಿದೆ. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.